ಸ್ನೇಹಿತರೆ ನಮಸ್ಕಾರ. RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಇಂದು ಗುರುಮುಕಲ್ ಪಟ್ಟಣದ ದಲಿತ ಮುಖಂಡರು ಹಾಗೂ DSS ಸಂಚಾಲಕರಾದಂಥ ಲಾಲಪ್ಪ ತಲಾರಿ ಅವರು ಪುರಸಭೆಯ ವಿರುದ್ಧ ಸಿಡಿದೆದ್ದಿದ್ದಾರೆ. ಬನ್ನಿ ನೋಡೋಣ ಸ್ನೇಹಿತರೆ. ಜೈ ಭೀಮ್. ದಿನಾಂಕ 5 ತಾರೀಕು ಬಾಬು ಜಗಜೀವನ್ ರಾಮ್ ಅವರು ಜಯಂತಿ ಇದೆ. ಆದರೆ ನಾನು ಇವತ್ತು ಮಾತಾಡಬೇಕಾದ್ರೆ ಪರಿಸ್ಥಿತಿ ಯಾವ ಥರ ಬಂದಿದೆ ಅಂತಂದರೆ, ನಾವು ಪುರಸಭೆ ಅಧಿಕಾರಿಗಳಿಗೆ ಸುಮಾರು ಏನಿಲ್ಲ ಅಂದರೆ ಒಂದು ತಿಂಗಳು ನಿಂತ ನಾವು ಹೇಳ್ಕೊತ ಬಂದಿದ್ದೀವಿ. ಯಾವುದ್ರ ಬಗ್ಗೆ ಅಂದರೆ ಸ್ವಚ್ಛತೆ ಬಗ್ಗೆ. ಇಲ್ಲಿ ಯಾವುದೇ ಮೀಟಿಂಗ್ ಆಗಲಿ, ಯಾರೇ VIP ಬರಲಿ, ದೊಡ್ಡವ್ರು ಬರಲಿ, ಸಣ್ಣವ್ರು ಬರಲಿ, ಇವರಲ್ಲಿ ಬಾಬಾ ಸಾಹೇಬ್ ಅವರ ಮೂರ್ತಿ, ಬಾಬು ಜಗಜೀವನ್ ಅವರ ಮೂರ್ತಿ ಇದ್ದದಕ್ಕೋಸ್ಕರ ನಾವು ಏನು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಂದರೆ, ಏನೇ ಇರಲಿ ಎಲ್ಲ ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ ಎಂದು ವಿಶ್ವಾಸ ಇಟ್ಕೊಂಡು ನಮ್ಮ ಪುರಸಭೆ ಅಧಿಕಾರಿಗಳಿಗೆ ಗಮನಕ್ಕೆ ನಾವು ತೊಗೊಂಬಂದಿವಿ. ಸುಮಾರು ಇದು 1 ತಿಂಗಳು ಮೇಲ್ಪಟ್ಟಾಯಿತು. ಗಿಡಕ್ಕೂ ನೀರು ಹಾಕೋದಿಲ್ಲ, ಎಲ್ಲ ಪುರ ನೀರು ಸ್ವಚ್ಛತೆ ಇಲ್ಲ, ಸ್ವಚ್ಛತೆನೂ ಇಲ್ಲ, ನೀರು ಗಿಡಕ್ಕೂ ಇಲ್ಲ. ಯಾಕೆ ಈ ಥರ ನಿರ್ಲಕ್ಷ್ಯ ಮಾಡ್ತಾರ ಅಂತ ಯಾಕೆ ಇವರು ದಲಿತರಂತ ನಿರ್ಲಕ್ಷ್ಯ ಮಾಡಕತ್ತಾರ? ಹೌದ್ರಿ, ನಾವು ಒಂದು ವೇಳೆ ನಾವು ಅವ್ರ ಗಮನಕ್ಕೆ ತೊಗೊಂಬಂದಿಲ್ಲ ಅಂತಂದರೆ ಅದು ತಪ್ಪು ನಮ್ದಾಗಿತ್ತು. ನಾವು ಒಂದು ವೇಳೆ ಅವರು ಗಮನಕ್ಕೆ ತೊಗೊಂಡು ಬಂದಿಲ್ಲ ಅಂದರೆ ಕೂಡ ಅವರು ಬಂದು ಪರಿಶೀಲನೆ ಮಾಡಿ ಕ್ಲೀನ್ ಮಾಡ್ಕೇಸಿ ಇಡ್ಬೇಕಿತ್ತು. ಈಗ ನಾಳೆ ಬೆಳಗ್ಗೆ ಜಯಂತಿ ಆದ, ಯಾವ ಥರ ಕ್ಲೀನ್ ಮಾಡ್ತಾರೆ? ನೀವು ಭಾಜಪ ನೋಡ್ಬೋದ್ರಿ, ಈ ಗಿಡ ಎಲ್ಲ ಒಣದೋಗಿವೆ, ಈ ನೀರು ಯಾರು ಹಾಕ್ಬೇಕು? ಇದ್ರಿಗೋಸ್ಕರ ನಾವು ಏನು ಅಂತ ಮಾತಾಡಿದ್ದೇವೆ ಅಂದರೆ, ಪ್ರತ್ಯೇಕವಾಗಿ ಯಾರಿಗಾದ್ರೂ ಒಬ್ಬರಿಗೆ ನೇಮಕ ಮಾಡಿದ್ರೆ ಇಲ್ಲಿ ಇರ್ತಕ್ಕಂಥ ಜಾಗವನ್ನು ಸ್ವಚ್ಛತೆ ಇರುತ್ತದೆ ಮತ್ತು ಅದರ ಜೊತೆಗೆ ಗಿಡಗಳಿಗೆ ನೀರು ಹಾಕ್ಬೋದು. ಇದು ಮೊದಲೇ ಬಿಸಿಲು ಕಾಲ ಅದ, ಅದ್ರ ಸಂಬಂಧ ನಾವು ಎಷ್ಟು ಹೇಳಿದ್ರು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಎದಕ್ಕೋಸ್ಕರ ಅಂತೂ ನಮಗೂ ತಿಳ್ತಾ ಇಲ್ಲ. ಅದಕ್ಕೋಸ್ಕರನೇ ಒಂದು ಮೇನ್ ವಿಶೇಷವಾಗಿ ಏನು ಮಾತಾಡ್ಬೇಕಂತಂದರೆ, ಇದು ಒಂದು ದಲಿತ ನಾಯಕರು ಯಾರು ಅಂತ ಕೇಳಿಸಿ ಇದು ಒಂದು ಕಾನ್ಸ್ ಬರ್ತಾ ಇದೆ ನಮಗೂ. ಯಾಕಂದರೆ ಇವರು ಒಂದು ವೇಳೆ ಬೇರೆ ಬೇರೆ ಮೂರ್ತಿಗಳು ಇರಲಿ, ಬೇರೆ ಬೇರೆ ರೀತಿಯಲ್ಲಿ ಇರಲಿ, ಅವರು ಇಮಿಡಿಯೇಟ್ಲಾಗಿ ಅಲ್ಲಿ ಏನಾದರೂ ತೊಂದರೆ ಆದ್ರೂ ಹೋಗಿ ಕೇಸಿ ಇಮಿಡಿಯೇಟ್ಲಾಗಿ ಕ್ಲಿಯರ್ ಮಾಡಿಕೊಡ್ತಿದ್ರು. ಮತ್ತು ಇವ್ರು ಯಾಕಪ್ಪ ಮಾಡಲಾಗಿರಿ? ನಿಮ್ಗೇನು ಅನುದಾನ ಬರಲಾಗ್ಯದ? ಗೌರ್ಮೆಂಟಿಂದ ಏನು ಅನುದಾನ ಬರಲಾಗ್ಯದ? ಎಲ್ಲ ಬರ್ತಾ ಇದೆಯಲ್ಲ, ಯಾಕಪ್ಪ ನಿಮಗೂ ತೊಂದರೆ ಆಗೋದು ಇದು? ಹೌದು, ನಾವು ನಿಮ್ಮ ಗಮನಕ್ಕೆ ತೊಗೊಂಬಂದಿಲ್ಲ ಅಂದರೂ ಕೂಡ ನೀವು ಮಾಡಬಹುದಲ್ಲ, ಯಾಕೆ ಮಾಡ್ತಾ ಇಲ್ಲ? ಏನು ಉದ್ದೇಶ ಏನದ? ಅದಕ್ಕೋಸ್ಕರ ನಾನು ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ತಕ್ಕಂಥ ಏನಂತಂದರೆ, ಇದು ಪ್ರತ್ಯೇಕವಾಗಿ ಇಲ್ಲೊಂದು ಮನುಷ್ಯರಿಗೆ ಆಯ್ಕೆ ಮಾಡಿ ಬೆಳಗ್ಗೆ ಸಾಯಂಕಾಲ ನೀರು ಹೊಡೆದು ಸ್ವಚ್ಛತೆ ಮಾಡೋದು, ಇದೊಂದು ಅನುಕೂಲ ಮಾಡಿಕೊಡ್ಬೇಕೆಂದು ನಾನು ಈ ಒಂದು ಮಾಧ್ಯಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ನನ್ನ ಹೆಸರು ಲಾಲಪ್ಪ ತಲಾರಿ, ದಲಿತ ಸಂಘಟನೆಯ ಗುರುಮಿಟ್ಕಲ್ ತಾಲೂಕಾ ಅಧ್ಯಕ್ಷ.